Okay. Hello ಎಲ್ಲರಿಗೂ. Again welcome back to my channel. This is Pradeep of Maths Teacher. So dear aspirants, HSTR ಎಕ್ಸಾಮ್ಗೆ ಏನು ನಾನು ನನ್ನ ಚಾನಲ್ನಲ್ಲಿ ಮ್ಯಾಥಮೆಟಿಕ್ಸ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಫಿಸಿಕ್ಸ್ ವಿಡಿಯೋಸ್ಗಳನ್ನು ಕೂಡ ನಾನು ಇವತ್ತಿಂದ ಅಪ್ಲೋಡ್ ಮಾಡ್ತಾ ಇದ್ದೀನಿ. HSTR ಮ್ಯಾಥ್ಸ್ ಮೇಲೆ ಎಲ್ಲ ಕೆಲವೊಂದು ಟಾಪಿಕ್ಸ್ಗಳ ಮೇಲೆ ಈಗಾಗಲೇ ವಿಡಿಯೋಸ್ಗಳು ಮಾಡಿ ಅಪ್ಲೋಡ್ ಮಾಡಿಟ್ಟಿದ್ದೀನಿ ವಿತ್ ದ ಸೊಲ್ಯೂಷನ್ಸ್. ಸೊ ನನ್ನ VGT ಅಕಾಡೆಮಿ ಚಾನಲ್ನಲ್ಲಿ ಹೋಗಿ ನೀವು ನೋಡಬಹುದು. ಫಾರ್ ಎಕ್ಸಾಂಪಲ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿರ್ಬೋದು, ಸೆಟ್ಸ್ ಆಗಿರ್ಬೋದು, ಸರ್ಟ್ಸ್ ಆಗಿರ್ಬೋದು, ಮ್ಯಾಟ್ರಿಕ್ಸ್ ಆಗಿರ್ಬೋದು, ಈ ರೀತಿ ಕೆಲವೊಂದು ಟಾಪಿಕ್ಸ್ಗಳದ್ದು ವಿಡಿಯೋಸ್ಗಳನ್ನು ವಿತ್ ಸೊಲ್ಯೂಷನ್ಸ್ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿರೋ ವಿಡಿಯೋಸ್ ರೆಡಿ ಇದೆ. ನನ್ನ ಚಾನಲ್ನಲ್ಲಿ ನೀವು ಹೋಗಿ ನೋಡ್ಬೋದು ಅನ್ನುವಂಥದ್ದು. ಸೊ ಕಮಿಂಗ್ ಟು ಫಿಸಿಕ್ಸ್, HSTR ನ ಫಿಸಿಕ್ಸ್ ಪಾರ್ಟ್ ನಲ್ಲಿ ನಾನು ಕೆಲವೊಂದು ವಿಡಿಯೋಸ್ಗಳನ್ನ ಮಾಡ್ಕೊಂಡು ಹೋಗ್ತೀನಿ. ಎಲ್ಲಾ ಟಾಪಿಕ್ಸ್ಗಳನ್ನು ಕೂಡ ಕವರ್ ಮಾಡ್ಕೊಳ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಗೊಂಡಿರುವಂತಹ ಟಾಪಿಕ್ ಸ್ಟಾರ್ಸ್ ಅಂಡ್ ದ ಸೋಲಾರ್ ಸಿಸ್ಟಮ್. ಈ ಟಾಪಿಕ್ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ. ಸ್ಟಾರ್ಸ್ ಬಗ್ಗೆ ಮತ್ತು ಸೋಲಾರ್ ಸಿಸ್ಟಮ್ ಬಗ್ಗೆ ಮಾತಾಡೋಕ್ಕೆ ತುಂಬಾ ಇರೋದ್ರಿಂದ ಐ ವಿಲ್ ಮೇಕ್ ಅ 2 ಪಾರ್ಟ್ ಆಫ್ ದಿಸ್. ಅಂಡ್ ನಾನು ಮೊದಲನೇ ವಿಡಿಯೋದಲ್ಲಿ ಪಾರ್ಟ್ 1 ನಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಕಂಪ್ಲೀಟ್ ಮಾಡಿಕೊಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಾರ್ಸ್ ಬರ್ತ್ ಟು ದ ಡೆತ್ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅನ್ನೋದು. ನಾವು ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್ ದಟ್ ವಾಟ್ ವಿ ನೀಡ್ ಟು ಡಿಸ್ಕಸ್. ಸ್ಟಾರ್ಸ್ ಮೇಜರ್ ಆಗಿ ನಾವು ಕಲ್ತ್ಕೋಬೇಕಾಗಿರುವಂಥದ್ದು ಸ್ಟಾರ್ಸ್. ಆಲ್ ದ ಆಬ್ಜೆಕ್ಟ್ಸ್ ಇನ್ ದ ಸ್ಕೈ ಆಲ್ ಕಾಲ್ಡ್ ಆಸ್ ಸೆಲೆಸ್ಟಿಯಲ್ ಆಬ್ಜೆಕ್ಟ್. ಬಿಫೋರ್ ಮೂವಿಂಗ್ ಆನ್ ಟು ದ ಸ್ಟಾರ್ಸ್, ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ನಮ್ಮ ಸ್ಪೇಸ್ ಅಲ್ಲಿ ಇರುವಂತಹ ಎಲ್ಲ ಆಬ್ಜೆಕ್ಟ್ಸ್ ಗಳನ್ನ ನಾವು ಒಂದು ಸೆಲೆಸ್ಟಿಯಲ್ ಆಬ್ಜೆಕ್ಟ್ಸ್ ಅಂತ ನಾವು ಕರಿತೀವಿ ಅನ್ನೋದು. ದ ಸೆಲೆಸ್ಟಿಯಲ್ ಬಾಡೀಸ್ ವಿಚ್ ಎಮಿಟ್ ದೇರ್ ಓನ್ ಲೈಟ್ಸ್ ಆರ್ ಕಾಲ್ಡ್ ಸ್ಟಾರ್ಸ್. ನಾವು ಕಮ್ ಬ್ಯಾಕ್ ಟು ದ ಪಾಯಿಂಟ್. ಸ್ಟಾರ್ ಅಂದ್ರೆ ಏನು? ಹಾಗಾದ್ರೆ ಈ ಸೆಲೆಸ್ಟಿಯಲ್ ಕೆಲವೊಂದು ಆಬ್ಜೆಕ್ಟ್ಸ್ ಗಳು ಏನಿದೆ, ಆ ಸೆಲೆಸ್ಟಿಯಲ್ಸ್ ಬಾಡೀಸ್ ಅಲ್ಲಿ ಕೆಲವೊಂದು ಆಬ್ಜೆಕ್ಟ್ಸ್ ಕೆಲವೊಂದು ಬಾಡೀಸ್ಗಳು ವಿಚ್ ಎಮಿಟ್ಸ್ ದೇರ್ ಓನ್ ಲೈಟ್ ಅನ್ನ ಎಮಿಟ್ ಮಾಡುತ್ತಲ್ಲ, ಅಂತಹದನ್ನ ನಾವು ವಿಲ್ ಕಾಲ್ ದಟ್ ಆಸ್ ಅ ಸ್ಟಾರ್ ಅಂತ ಕರಿತೀವಿ. ಓಕೆ, ಸೊ ದೀಸ್ 2 ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾದ್ರೆ ಸ್ಟಾರ್ ಅಂತ ತಕ್ಷಣ ನಮಗೆ ಫಸ್ಟ್ ಗೊತ್ತಾಗುವಂಥದ್ದು ನಮ್ಮ ಹತ್ರದಲ್ಲಿರುವ ಸ್ಟಾರ್ ಯಾವುದು ಅನ್ನುವಂಥದ್ದು. ದೇರ್ ಆರ್ ಲಾಟ್ ಆಫ್ ಸ್ಟಾರ್ಸ್. ಎಷ್ಟಿದೆ? 10 to the power of 8 stars are 10 to the power of 8 stars are there in our solar system. ಕರೆಕ್ಟ್? ಸೊ ಹಾಗಾದ್ರೆ ಇದರಲ್ಲಿ ನಮಗೆ ಹತ್ರದಲ್ಲಿರುವಂತಹ ಸ್ಟಾರ್ಸ್ ಅಂತಂದ್ರೆ ಅವರ್ ಸನ್ ಅಂತಾನೆ ನಾವು ಹೇಳ್ಬೋದು. ಸೊ ಸನ್ ಇಸ್ ಆಲ್ಸೋ ಅ ಸ್ಟಾರ್ ವಿಚ್ ಇಸ್ ನಿಯರೆಸ್ಟ್ ಟು ಅಸ್ ಅನ್ನೋದು. ಬಟ್ ಆಲ್ ದ ಅದರ್ ಸ್ಟಾರ್ಸ್, ಹಾಗಾದ್ರೆ ಉಳಿದ ಸ್ಟಾರ್ಸ್ ಎಲ್ಲ ಎಲ್ಲಿದೆ? ಎಸ್, ಇಟ್ಸ್ ದೇರ್ ಇನ್ ಅವರ್ ಸೋಲಾರ್ ಸಿಸ್ಟಮ್, ಬಟ್ ಇಟ್ಸ್ ಟೂ ಫಾರ್ ಅವೇ ಫ್ರಮ್ ಅಸ್. ನಮ್ಮಿಂದ ತುಂಬಾ ದೂರದಲ್ಲಿದೆ ಅನ್ನುವಂಥದ್ದು. ಬಟ್ ನಮಗೆ ಹತ್ರದಲ್ಲಿ ಕಾಣಸಿಗುವಂಥದ್ದು ಯಾವುದು? ಸನ್ ಅನ್ನುವಂಥದ್ದು. ಓಕೆ, ಸೊ all other stars are millions of times further away from the sun. ನಮ್ಮ ಸನ್ನಿಂದ ಮಿಲಿಯನ್ ಗಟ್ಟಲೆ ತುಂಬಾ ದೂರದಲ್ಲಿದೆ ಅನ್ನೋದನ್ನ ನಾವು ಹೇಳ್ಬೋದು. ಓಕೆ, ಸೊ ಇನ್ ಡೇ ಟೈಮ್ ಸ್ಟಾರ್ಸ್ ಆರ್ ನಾಟ್ ವಿಸಿಬಲ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಬ್ರೈಟ್ ಸನ್ಲೈಟ್. ಹಾಗಾದ್ರೆ ನೈಟ್ ಹೊತ್ತು ನಿಮಗೆ ಬೆಳಗ್ಗೆ ಹೊತ್ತು ನಾವು ಅಬ್ಸರ್ವ್ ಮಾಡಿದ್ರೆ ನೈಟ್ ಹೊತ್ತು ಮಾತ್ರ ಸ್ಟಾರ್ ಕಾಣಿಸುವಂತದ್ದ? ನೋನು, ಬೆಳಗ್ಗೆ ಹೊತ್ತು ಕೂಡ ಕಾಣಿಸುತ್ತೆ. ಬಟ್ ನಮಗೆ ನಮ್ಮ ಸನ್, ನಮ್ಮ ಸ್ಟಾರ್ ಏನಿದೆ ಅವರು ಕೊಡ್ತಾ ಇರುವಂತಹ ಲೈಟ್, ಬ್ರೈಟ್ ಲೈಟ್, ಸನ್ಲೈಟ್ ಇಂದ ಆ ಸ್ಟಾರ್ಸ್ ನಮಗೆ ಕಾಣ್ತಾ ಇಲ್ಲ ಅನ್ನುವಂಥದ್ದು. ಇಟ್ಸ್ ನಾಟ್ ವಿಸಿಬಲ್ ಬಿಕಾಸ್ ಇಟ್ಸ್ ಟೂ ಫಾರ್ ಅವೇ ಫ್ರಮ್ ಅಸ್ ಅನ್ನುವಂಥದ್ದು. ಓಕೆ, ನಾವು ಸ್ಟಾರ್ಸ್ ಅಪಿಯರ್ಸ್ ಟು ಮೂವ್ ಫ್ರಮ್ ಈಸ್ಟ್ ಟು ವೆಸ್ಟ್. ಸೊ ನಮಗೆ ಸ್ಟಾರ್ಸ್ ಎಲ್ಲಿಂದ ಎಲ್ಲಿಗೆ ಹೋಗೋ ತರ ಕಾಣಿಸುತ್ತೆ ಅಂದ್ರೆ ಈಸ್ಟ್ ಟು ವೆಸ್ಟ್. ದಟ್ ಈಸ್ ದೇ ರೈಸ್ ಇನ್ ದ ಈಸ್ಟ್ ಅಂಡ್ ಈವ್ನಿಂಗ್. The rise in the east in the evening and set in the west on the early morning. Okay, the pole star does not appear to move as it's situated in the direction of the earth axis, so it is used to find a direction at night. ಇಲ್ಲಿ ಒಂದು ಸ್ಟಾರ್ ಇದೆ ನಮಗೆ, ಸೊ ಪೋಲ್ ಸ್ಟಾರ್ ಅನ್ನುವಂಥದ್ದು. ಆ ಪೋಲ್ ಸ್ಟಾರ್ ಡಸ್ ನಾಟ್ ಅಪಿಯರ್ ಟು ಮೂವ್ ಅಂದ್ರೆ ಅದು ಮೂವ್ ಆಗೋ ತರ ಕಾಣಿಸಲ್ಲ ನಮಗೆ. ಸೊ ಇಟ್ ಇಸ್ ಸಿಚುವೇಟೆಡ್ ಇನ್ ದ ಡೈರೆಕ್ಷನ್ ಆಫ್ ಅರ್ತ್ ಆಕ್ಸಿಸ್. ಹೇಗೆ ಸಿಚುವೇಟೆಡ್ ಆಗಿದೆ ಅಂತಂದ್ರೆ ನಮ್ಮ ಅರ್ತ್ ಆಕ್ಸಿಸ್ಗೆ ಡೈರೆಕ್ಷನ್ಗೆನೆ ಅದು ಸಿಚುವೇಟೆಡ್ ಆಗಿರೋದ್ರಿಂದ ಸೊ ನಾವು ಅದನ್ನ ಪೋಲ್ ಸ್ಟಾರ್ ಅನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅನ್ನೋದಾದ್ರೆ, ಸೊ ಇಟ್ ಈಸ್ ಯೂಸ್ ಟು ಫೈಂಡ್ ದ ಡೈರೆಕ್ಷನ್ ಎಟ್ ನೈಟ್. ಸೊ ಡೈರೆಕ್ಷನ್ ನ ಫೈಂಡ್ ಔಟ್ ಮಾಡೋದಕ್ಕೆ ಎಟ್ ನೈಟ್ ನಾವು ಪೋಲ್ ಸ್ಟಾರ್ ಅನ್ನ ನಾವು ಯೂಸ್ ಮಾಡ್ತೀವಿ. ಓಕೆ, ಇಷ್ಟು ಸಿಂಪಲ್ ಆಗಿ ಸ್ಟಾರ್ಸ್ ಬಗ್ಗೆ ನಾನು ಆಗ್ಲೇ ಹೇಳಿದೆ. ಸೊ ಬರ್ತ್ ಟು ಡೆತ್ ಆಫ್ ಅ ಸ್ಟಾರ್ ಇದೆ, ಅದು ಇಂಪಾರ್ಟೆಂಟ್, ಅದು ಕೂಡ ನಾನು ಎಕ್ಸ್ಪ್ಲೇಷನ್ ಕೊಡ್ತೀನಿ.
Now coming back to the next topic, constellation. Now this is important. See, constellations ಅನ್ನುವಂಥದ್ದು ಏನು? A group of stars having some recognizable shapes are called constellations. ಈಗ ಫಾರ್ ಎಕ್ಸಾಂಪಲ್ ನೈಟ್ ಹೊತ್ತು ಇವತ್ತು ನೋಡಿದ ಸ್ಟಾರ್ಸ್, ನಿಮಗೆ ಒಂದು ನಾನು ಎಕ್ಸಾಂಪಲ್ ಕೊಡೋದಾದ್ರೆ, ಇವತ್ತು ನೈಟ್ ಹೋಗಿ ನಿಂತ್ಕೊಂಡು ಸ್ಕೈಯಲ್ಲಿ ನೋಡಿಕೊಂಡು ಆಕಾಶವನ್ನ ನೋಡಿಕೊಂಡು ಜಸ್ಟ್ ಅಬ್ಸರ್ವ್ ಒನ್ ಸ್ಟಾರ್. Now my question is, can you able to observe the same star on the next day? the other day ಆ ಸ್ಟಾರು ಅದೇ ಜಾಗದಲ್ಲಿ ಇರುತ್ತಾ ನಿಮಗೆ? ಓಕೆ, ಸೊ ಈ ರೀತಿಯಾಗಿ ನಮಗೆ ಇವತ್ತು ನೋಡಿದ ಸ್ಟಾರ್ ಅನ್ನು ನಾವು ನಾಳೆ ಅದೇ ಜಾಗದಲ್ಲಿ ನೋಡೋದಕ್ಕಾಗಲ್ಲ. ಬಿಕಾಸ್ ಮೊದಲನೇದು ನಿಮ್ಗೆ ಗೊತ್ತಿರೋ ಹಾಗೆ ಸ್ಟಾರ್ಸ್ ಆರ್ ಟೂ ಫಾರ್ ಅವೇ ಫ್ರಮ್ ಅಸ್. ಇದು ಒಂದು ನಿಮ್ಗೆ ತಿಳ್ಕೊಬೇಕಾಗಿರೋ ಪಾಯಿಂಟ್. ಓಕೆ, ಸೊ ಯಾಕೆ ಕಾಣಲ್ಲ? ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಈ ಒಂದು ಸ್ಟಾರ್ಸ್ಗಳು ಈಗ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಹೌ ಮೆನಿ ಸ್ಟಾರ್ಸ್ ಆರ್ ದೇರ್ ಅನ್ನೋದನ್ನ ಐಡೆಂಟಿಫೈ ಮಾಡೋಕ್ಕೋಸ್ಕರ ಸೈಂಟಿಸ್ಟ್ ವಾಟ್ ದೇ ಹ್ಯಾವ್ ಡಿಸೈಡೆಡ್ ಇಸ್ ದೇ ಹ್ಯಾವ್ ಮೇಕ್ ಅ ಗ್ರೂಪ್. ಸೊ ಸ್ಟಾರ್ಸ್ ಅನ್ನ ಐಡೆಂಟಿಫೈ ಮಾಡೋದಕ್ಕೋಸ್ಕರ ಸೊ ಅವರುಗಳು ಸ್ಟಾರ್ಸ್ ಅನ್ನ ನೋಡಿದ ಮೇಲೆ ದೇ ಹ್ಯಾವ್ ಮೇಕ್ ಅ ಗ್ರೂಪ್ ಆಫ್ ದ ಸ್ಟಾರ್ಸ್. ಸೊ ವಿಚ್ ಇಸ್ ಸಮ್ ರೆಕಗ್ನೈಸಬಲ್ ಶೇಪ್, ಅಂದ್ರೆ ಶೇಪ್ಸ್ ನ ಇಟ್ಕೊಂಡು, ಯಾಕಂದ್ರೆ ಇವತ್ತು ನೋಡಿ ಸ್ಟಾರ್ ಅನ್ನು ನಾಳೆ ನೋಡೋದಕ್ಕಾಗಲ್ಲ, ಹಾಗಾಗಿ ಆ ಶೇಪ್ಸ್ ನ ನೋಡ್ಕೊಂಡು ಒಂದು ಶೇಪ್ ತರ ಮಾಡ್ಕೊಂಡು ಅವರೇನೆ ಆ ಒಂದು ಸ್ಟಾರ್ಸ್ ನ ಒಂದು ಗ್ರೂಪ್ ಮಾಡಿ ಕನ್ಸಿಡರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆಗ ನಾವು ನೆಕ್ಸ್ಟ್ ಡೇ ಇಫ್ ಸಪೋಸ್ ಇಫ್ ಯು ಹ್ಯಾವ್ ಅಬ್ಸರ್ವ್ ದಟ್, ಸೊ ವಿ ಕ್ಯಾನ್ ರೆಕಗ್ನೈಸ್ ದೀಸ್ ಸ್ಟಾರ್ಸ್, ಈ ರೀತಿ ಒಂದು ಶೇಪ್ ಅಲ್ಲಿ ಇರುವಂತಹ ಸ್ಟಾರ್ಸ್ ಆಫ್ ಗ್ರೂಪ್ಸ್, ಇದನ್ನ ಇಷ್ಟು ನಾವು ಕೌಂಟ್ ತಗೋಬಹುದು ಅನ್ನೋದನ್ನ ನಾವು ಈಸಿಯಾಗಿ ಐಡೆಂಟಿಫೈ ಮಾಡೋದಕ್ಕೋಸ್ಕರ ಸೈಂಟಿಸ್ಟ್ಗಳು ಈ ರೀತಿಯಾದಂತಹ ಒಂದು ಪಾಯಿಂಟ್ ಅನ್ನ ಕಂಡಿಟ್ಕೊಂಡ್ರು. ಸೊ ಇಲ್ಲಿ ಗ್ರೂಪ್ ಆಫ್ ಸ್ಟಾರ್ಸ್ ಹ್ಯಾವಿಂಗ್ ಸಮ್ ರೆಕಗ್ನೈಸಬಲ್ ಶೇಪ್ಸ್ ಆರ್ ಕಾಲ್ಡ್ ಆಸ್ ಕಾನ್ಸ್ಟಲೇಷನ್. ಹಾಗಾದ್ರೆ ನಾವು ಏನು ಆಕಾಶದಲ್ಲಿ ನೋಡಿ, ಸ್ಕೈಯಲ್ಲಿ ನೋಡಿ, ವಿ ಹ್ಯಾವ್ ಮೇಕ್ ಅ ಗ್ರೂಪ್ ವಿಚ್ ಈಸ್ ಹ್ಯಾವಿಂಗ್ ಅ ಸಮ್ ರೆಕಗ್ನೈಸಬಲ್ ಶೇಪ್. ನಾವು ದಟ್ ಈಸ್ ಕಾಲ್ಡ್ ಆಸ್ ಕಾನ್ಸ್ಟಲೇಷನ್ಸ್ ಅಂತ ನಾವು ಕರಿತೀವಿ. ಓಕೆ, ಸೊ ಕೆಲವೊಂದು ಕಾನ್ಸ್ಟಲೇಷನ್ಸ್ ನ ನಾವು ಹೇಳೋದಾದ್ರೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ಉರ್ಸಾ ಮೇಜರ್. It's also known as big diaper, and also it's called as Saptarishi. Okay, it can be seen in summertime in the early part of the night. So ಇದು ಯಾವಾಗ ಕಾಣಿಸುತ್ತೆ ಅಂತಂದ್ರೆ ಸಮ್ಮರ್ ಟೈಮ್ ಅಲ್ಲಿ ಅರ್ಲಿ ಪಾರ್ಟ್ ಆಫ್ ದ ನೈಟ್ ಟೈಮ್ ಅಲ್ಲಿ ನಮಗೆ ಉರ್ಸಾ ಮೇಜರ್ ಅನ್ನುವಂತಹ ಒಂದು ಕಾನ್ಸ್ಟಲೇಷನ್ ನಮಗೆ ಕಾಣಿಸುತ್ತೆ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಬರೋದಾದ್ರೆ ಕೆಲವೊಂದು ಕಾನ್ಸ್ಟಲೇಷನ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ, there are 7 okay, so we'll discuss about the next one. Orion, it's also very important. It is also called as hunter. Now, it's very important. It's also called as hunter and can be seen during winter in the late evening. ಅದು ಸಮ್ಮರ್ಲಿ ನಾವು ನೋಡಿದ್ರೆ ಉರ್ಸಾ ಮೇಜರ್ ನ, ಓರಿಯನ್ ನ ನಾವು ಇನ್ನೊಂದು ನೇಮ್ ಇಂದ ಕರಿತೀವಿ, ದಟ್ ಈಸ್ ಕಾಲ್ಡ್ as hunter, and ಕ್ಯಾನ್ ಬಿ ಸೀನ್ ಡ್ಯೂರಿಂಗ್ ವಿಂಟರ್. ಯಾವಾಗ ಕಾಣಿಸುತ್ತೆ ನಿಮ್ಗೆ? ವಿಂಟರ್ ಅಲ್ಲಿ, ಅದು ಅಟ್ ದ ಲೇಟ್ ಈವ್ನಿಂಗ್ ನಮ್ಗೆ ಓರಿಯನ್ ಅನ್ನೋದು ಕಾಣಿಸುತ್ತೆ. ಇಟ್ ಹ್ಯಾಸ್ 7 or 8 ಸ್ಟಾರ್. ಹಾಗಾದ್ರೆ ಈ ಒಂದು ಓರಿಯನ್ ಈಗ ನಾವು ಒಂದು ಗ್ರೂಪ್ ಮಾಡಿದೀವಿ, ಸೊ ಇಟ್ಸ್ ಕಾಲ್ಡ್ ಆಸ್ ಕಾನ್ಸ್ಟಲೇಷನ್. ಅದರಲ್ಲಿ ನಾವು ಒಂದು ನೇಮ್ ಕೊಟ್ಟಿದ್ದೀವಿ ಓರಿಯನ್. ಈ ಓರಿಯನ್ ನ ಒಳಗೆ, ಈ ಓರಿಯನ್ ಕಾನ್ಸ್ಟಲೇಷನ್ ನ ಒಳಗೆ ಎಷ್ಟು ಸ್ಟಾರ್ಸ್ ಇದೆ? ದೇರ್ ಆರ್ 7 or 8 ಸ್ಟಾರ್ಸ್ ಇದೆ. And the brightest star series is located close to Orion. ನಾವು ಬ್ರೈಟೆಸ್ಟ್ ಸ್ಟಾರ್ ಯಾವುದು ಅಂತ ಹೇಳ್ತೀವಿ ಅಂತಂದ್ರೆ ಇಟ್ಸ್ ಕಾಲ್ಡ್ ಆಸ್ ಸೀರೀಸ್. ಇದು ಓರಿಯನ್ ಅನ್ನುವಂತ ಕಾನ್ಸ್ಟಲೇಷನ್ ಯಾವ್ದ್ರ ಪಕ್ಕದಲ್ಲಿ ಇದೆ ಅಂತಂದ್ರೆ ಈ ಬ್ರೈಟೆಸ್ಟ್ ಸ್ಟಾರ್ ಸೀರೀಸ್ ನ ಪಕ್ಕದಲ್ಲಿ ಇದೆ ಅನ್ನೋದನ್ನ ನಾವು ಹೇಳ್ಬೋದು. ಓಕೆ, ಸೊ ಈಗ ಇಷ್ಟು ತನಕ ನಾವು ಮಾತಾಡ್ತು ದ ಕಾನ್ಸ್ಟಲೇಷನ್ಸ್ ಗಿಂತ ಮುಂಚೆ ಸ್ಟಾರ್, ನಿಯರೆಸ್ಟ್ ಸ್ಟಾರ್ ವಿಲ್ ಬಿ ಅವರ್ ಸನ್. ನಾವು ಈಗ ನಮ್ಮ ಸನ್ ಬಗ್ಗೆ ನಾವು ಮಾತಾಡೋಣ. ಓಕೆ, ದ ಸನ್ ಈಸ್ ನಿಯರ್ಲಿ ದಿಸ್ ಮಚ್ ಆಫ್ ಕಿಲೋಮೀಟರ್ ಅವೇ ಫ್ರಮ್ ದ ಅರ್ತ್. ಇಫ್ ಯು ಹ್ಯಾವ್ ಕೌಂಟೆಡ್ ದ ನಂಬರ್ಸ್, ಯೂನಿಟ್, ಟೆನ್ಸ್, 100, 1000, 10,000, lakh, 10 lakh, crore, 10 crore. So therefore it's 15 crore kilometer away from the earth. ನಮ್ಮಿಂದ ಎಷ್ಟು ದೂರಲ್ಲಿ ಇದೆ ಅದು? 15 crore kilometer away from the earth. Okay, and
ಈ ಸನ್ನಿಂದ ಬರುವ ಲೈಟ್ಸ್ ಗಳನ್ನ ಅಥವಾ ಲಾರ್ಜ್ ಡಿಸ್ಟೆನ್ಸ್ ಇನ್ ಯೂನಿವರ್ಸ್ ಆರ್ ಮೆಷರ್ಡ್ ಇನ್ ಲೈಟ್ ಇಯರ್ಸ್. ಲೈಟ್ ನ ನಾವು ಈ ಮೆಷರ್ಮೆಂಟ್ ಮಾಡುವಂಥದ್ದು ಹೇಗೆ ಅಂತಂದ್ರೆ ಇನ್ ದ ಲೈಟ್ ಇಯರ್ಸ್ ಅಲ್ಲಿ ನಾವು ಮೆಷರ್ ಮಾಡ್ತೀವಿ. ಡಿಸ್ಟೆನ್ಸ್ ಅನ್ನ ನಾವು ಇನ್ ದ ಯೂನಿವರ್ಸ್ ವಿಲ್ ಬಿ ಮೆಷರ್ಡ್ ಇನ್ ಲೈಟ್ ಇಯರ್ಸ್. ಇದ್ರ ಬಗ್ಗೆ ಹೇಳ್ತೀನಿ, ಲೈಟ್ ಇಯರ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಹೇಳ್ತೀನಿ ಅಂತದ್ದು. ಓಕೆ, ಇಟ್ ಇಸ್ ದ ಡಿಸ್ಟೆನ್ಸ್ ಟ್ರಾವಲ್ಡ್ ಬೈ ಲೈಟ್ ಇನ್ 1 year. ಅಂದ್ರೆ ಹೇಗೆ ನಾವು ಗೊತ್ತಾಗುತ್ತೆ ಇಷ್ಟು ದೂರದಲ್ಲಿ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಿದ್ರೆ, ಸೊ ಹಾಗಾದ್ರೆ ಲೈಟ್ ಇಯರ್ ಅಂದ್ರೆ ಲೈಟ್ ಟ್ರಾವಲ್ಡ್ ಇನ್ 1 year. 1 yearಲಿ ಎಷ್ಟು ಲೈಟ್ ಟ್ರಾವೆಲ್ ಮಾಡ್ತು ಅಷ್ಟು ಡಿಸ್ಟೆನ್ಸ್ ಅನ್ನ ತಗೊಳ್ಳೋಂಥದ್ದೇ 1 light year ಅಂತ ನಾವು ಹೇಳ್ತೀವಿ. ಓಕೆ, ಸೊ ಸನ್ ಇಸ್ ದ ಸೋರ್ಸ್ ಆಫ್ ಆಲ್ಮೋಸ್ಟ್ ಆಲ್ ಎನರ್ಜಿ ಆನ್ ದ ಅರ್ತ್. ನಿಮ್ಗೆ ಗೊತ್ತು, ಅರ್ತ್ ಅಲ್ಲಿ ನಮಗೆ ಸನ್ ಇಸ್ ದ ಆಲ್ಮೋಸ್ಟ್ ಸೋರ್ಸ್ ಆಫ್ ಆಲ್ ಎನರ್ಜಿ ಅನ್ನೋದನ್ನ ನಾವು ಹೇಳ್ಬೋದು. ಕಮಿಂಗ್ ಬ್ಯಾಕ್ ಟು ದ ಪ್ಲಾನೆಟ್ಸ್. ಸೊ ಹಾಗಾದ್ರೆ ವಿ ಹ್ಯಾವ್ ಸಮ್ ಸೋಲಾರ್ ಸಿಸ್ಟಮ್. ನಮಗೊಂದು ಸೋಲಾರ್ ಸಿಸ್ಟಮ್ ಇದೆ. ಆ ಸೋಲಾರ್ ಸಿಸ್ಟಮ್ ನವರಿಗೆ ನಾರ್ಮಲ್ ಆಗಿ ನಾವು ಕಲಿಯೋದಾದ್ರೆ ಚಿಕ್ಕ ವಯಸ್ಸಿಂದ ಕಲ್ತ್ಕೊಂಡ್ಬಂದಿರೋದು, ಟೀಚರ್ಸ್ ಗಳೆಲ್ಲ ಹೇಳ್ಕೊಂಡ್ಬಂದಿರೋದು, ಸೋಲಾರ್ ಸಿಸ್ಟಮ್ ಇದೆ. ಸೋಲಾರ್ ಸಿಸ್ಟಮ್ ಅಲ್ಲಿ ಒಂದು ಸನ್ ಇದೆ, ಅಂಡ್ ವಿ ಹ್ಯಾವ್ 8 planets, and also we have lot of other celestial bodies. Not only planets, stars ಮತ್ತು ಸನ್ ಇಷ್ಟೇ ಇಲ್ಲ ನಮ್ಮ ಸೋಲಾರ್ ಸಿಸ್ಟಮ್ ನ ಒಳಗೆ. ಓಕೆ, ಬಟ್ ಸೋಲಾರ್ ಸಿಸ್ಟಮ್ ನ ಒಳಗೆ ಈಗ ನಾರ್ಮಲ್ ಆಗಿ ನಾವು ಸೋಲಾರ್ ಸಿಸ್ಟಮ್ ಅಂತ ಹೇಳಿದಾಗ ಸೆಲೆಸ್ಟಿಯಲ್ ಬಾಡೀಸ್ ಕೂಡ ಆಡ್ ಮಾಡ್ಕೋತೀವಿ. ಸೊ ದ ಪ್ಲಾನೆಟ್ಸ್ ಡು ನಾಟ್ ಎಮಿಟ್ ದೇರ್ ಓನ್ ಲೈಟ್. ಸೊ ಪ್ಲಾನೆಟ್ಗೂ ಸ್ಟಾರ್ಸ್ಗೂ ಇರೋ ಡಿಫ್ರೆನ್ಸ್ ಇದೆ. ಸೊ ಸ್ಟಾರ್ಸ್ ಏನಾಗುತ್ತೆ, emits their light, but planets will not emit their own light. A planet has definite path. ಅಂದ್ರೆ ಅದಕ್ಕೆ ಆದಂತ ಒಂದು ಪಾತ್ ಇದೆ, ಒಂದು ದಾರಿ ಇದೆ ಅನ್ನೋದು. ಬಿಕಾಸ್ ಯು ನೋ ದಟ್ ಪ್ಲಾನೆಟ್ಸ್ ರಿವಾಲ್ವ್ಸ್ ಅರೌಂಡ್ ದ ಸನ್. ಸನ್ನ ಸುತ್ತ ತಿರುಗುತ್ತೆ ಅಲ್ಲ. ಸೊ ಬಿಸೈಡ್ಸ್ okay, so besides revolving around the sun, a planets also rotates on its own axis. Planets ಸನ್ನನ ಸುತ್ತನೂ ಕೂಡ ಸುತ್ತುತ್ತೆ, ಜೊತೆಗೆ ತನ್ನ ಸುತ್ತನೂ ಕೂಡ ಸುತ್ತುತ್ತೆ ಅನ್ನುವಂಥದ್ದು. Now this solar system has 8 planets revolving in different orbits. ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ 8 planets ಇದೆ. ಅದು ಸನ್ನನ ಸುತ್ತ ಸುತ್ತುತ್ತೆ, ಬಟ್ ಇನ್ ಅ ಡಿಫರೆಂಟ್ ಆರ್ಬಿಟ್ಸ್, ನಾಟ್ ಇನ್ ಅ ಸೇಮ್ ಆರ್ಬಿಟ್ಸ್. ಓಕೆ, ನೆಕ್ಸ್ಟ್, some planets are known to have a satellite like moon. ಸೊ ಕೆಲವೊಂದು ಪ್ಲಾನೆಟ್ಸ್ ಗಳಿಗೆ ಅದರದೇ ಆದ ಸ್ಯಾಟಲೈಟ್ ಗಳಿದೆ. ಫಾರ್ ಎಕ್ಸಾಂಪಲ್, ನಮ್ಮ ಅರ್ಥಿಗೆ ಹೇಗೆ ಮೂನ್ ಅನ್ನುವಂಥ ಸ್ಯಾಟಲೈಟ್ ಇದೆ, ಹಾಗೆ ಕೆಲವೊಂದು ಅದರ್ ಪ್ಲಾನೆಟ್ಸ್ ಗಳಿಗೂ ಕೂಡ ಅದರದೇ ಆದಂತಹ ಒಂದು ಸ್ಯಾಟಲೈಟ್ಸ್ ಗಳಿದೆ. ನೆಕ್ಸ್ಟ್, a satellite is any celestial body revolving around the another celestial body. See, ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಮಾತ್ರ ಹೇಳ್ಕೊಂಡು ಹೋಗ್ತೀನಿ ನಾನು. 8 planets according to their distance from the sun are 8 planets ಗಳು ಯಾವ್ದು ನಿಮ್ಗೆ ಗೊತ್ತಿದೆ. ಮರ್ಕ್ಯೂರಿ, ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟ್ರನ್, ಯುರೇನಸ್ ಅಂಡ್ ನೆಪ್ಚೂನ್. ಸಿ, ಬಟ್ ಮೊದಲು ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗೆಲ್ಲ ನಮ್ಮ ಟೀಚರ್ ಹೇಳ್ಕೊಡ್ತಿದ್ರು, ಇಟ್ಸ್ ವಿ ಆರ್ ಹ್ಯಾವಿಂಗ್ 9 planets. ಸೊ ದ ಅನದರ್ ಪ್ಲಾನೆಟ್, ಇಲ್ಲಿ 8 planets ಇರೋದು, ಬಟ್ ಅನದರ್ ಪ್ಲಾನೆಟ್ is Pluto. Now Pluto is not there in the list of the solar system. A planet list ಅಲ್ಲಿ ಇಲ್ಲ ಅಷ್ಟೇ. Pluto is there in the sky, ಸ್ಪೇಸ್ ಅಲ್ಲಿ ಇದೆ, ಬಟ್ ಪ್ಲೂಟೋ ನಾವು ಈ ಪ್ಲಾನೆಟ್ ಲಿಸ್ಟ್ ಇಂದ ಕೈ ಬಿಟ್ಟಿದ್ವಿ, ಬಿಕಾಸ್ ವಿಲ್ ಕಾಲ್ ದಟ್ ಆಸ್ ಅ ಡಂಬೆಸ್ಟ್ ಪ್ಲಾನೆಟ್. ಓಕೆ, and all the other scientific reason is also there, that also I'll say. So now this is the solar system. So this is the solar system diagram. ನೆಕ್ಸ್ಟ್, ಈಗ ಒಂದೊಂದೇ ನಾವು ಆ ಪ್ಲಾನೆಟ್ಸ್ ಗಳ ಬಗ್ಗೆ ಮಾತಾಡ್ಕೊಂಡು ಹೋಗೋದಾದ್ರೆ, ಫಸ್ಟ್ ಒನ್ ಇಸ್ ಮರ್ಕ್ಯೂರಿ. ವಿಲ್ ಕಾಲ್ ದಟ್ ಆಸ್, ಇನ್ ಕನ್ನಡದಲ್ಲಿ ನಾವು ಬುಧ ಅಂತ ಓದ್ತೀವಿ. ಇಟ್ ಇಸ್ ದ ನಿಯರೆಸ್ಟ್ ಅಂಡ್ ಸ್ಮಾಲೆಸ್ಟ್ ಪ್ಲಾನೆಟ್ ಆಫ್ ದ ಸೋಲಾರ್ ಸಿಸ್ಟಮ್. ಮರ್ಕ್ಯೂರಿನ ನಾವು ಸ್ಮಾಲೆಸ್ಟ್ ಪ್ಲಾನೆಟ್ ಮತ್ತು ಹತ್ತಿರದ ಪ್ಲಾನೆಟ್, ಸನ್ನಿಗೆ ಹತ್ತಿರದಲ್ಲಿರುವ ಪ್ಲಾನೆಟ್ ಅಂತ ನಾವು ಕರಿತೀವಿ. So Mercury is the second densest planet due to being composed mainly of heavy metals and rock. So ಇದೊಂದು ಪಾಯಿಂಟ್ ನೀವು ತಲೆ ಇಟ್ಕೊಂಡಿರಿ, ಬಿಕಾಸ್ ಇದರೊಳಗೆ ನಮಗೆ ಹೆವಿ ಮೆಟಲ್ಸ್ ಮತ್ತು ರಾಕ್ಸ್ ಗಳು ಕಾಣಸಿಗೋದ್ರಿಂದ ವಿಲ್ ಕಾಲ್ ಲೈಕ್ ದಟ್ ಅನ್ನುವಂಥದ್ದು. ನೆಕ್ಸ್ಟ್, ಎರಡನೇ ಪ್ಲಾನೆಟ್ಗೆ ಹೋಗೋದಾದ್ರೆ ವೀನಸ್, ಕನ್ನಡದಲ್ಲಿ ಶುಕ್ರ ಗ್ರಹ ಅಂತ ನಾವು ಕರಿತೀವಿ ಅನ್ನುವಂಥದ್ದು. ಇಟ್ ಇಸ್ ದ ಅರ್ತ್
ನಿಯರೆಸ್ಟ್ ಪ್ಲಾನೆಟರಿ ನೇಬರರ್ ಅಂಡ್ ಬ್ರೈಟೆಸ್ಟ್ ಪ್ಲಾನೆಟ್ಸ್ ಇನ್ ದ ನೈಟ್ ಸ್ಕೈ. ನೈಟ್ ಅಲ್ಲಿ ನಿಮಗೆ ಕಾಣಸಿಗುವಂತಹ ಬ್ರೈಟೆಸ್ಟ್ ಪ್ಲಾನೆಟ್ ಯಾವುದು ಅಂತಂದ್ರೆ ಇಟ್ ಇಸ್ ಕಾಲ್ಡ್ ಆಸ್ ವೀನಸ್ ಅಂತ ನಾವು ಹೇಳ್ತೀವಿ ಅನ್ನೋದು. ಇಟ್ ಇಸ್ ಕಾಲ್ಡ್ ಆಸ್ ಮಾರ್ನಿಂಗ್ ಆರ್ ಈವ್ನಿಂಗ್ ಸ್ಟಾರ್. ಇದು ಒಂದು ಪಾಯಿಂಟ್ ತಿಳ್ಕೊಳ್ಳಿ. ಬ್ರೈಟೆಸ್ಟ್ ಸ್ಟಾರ್ ಇನ್ ದ ನೈಟ್ ಈಸ್ ವೀನಸ್, ಆಲ್ಸೋ ಆಸ್ ವೆಲ್ ಆಸ್ ಮಾರ್ನಿಂಗ್ ಆರ್ ಈವ್ನಿಂಗ್ ಸ್ಟಾರ್ ಅಂದ್ರೆ ಯಾವುದು ಅಂತ ಕೇಳ್ಬೋದು. ಸೊ ಇಟ್ಸ್ ಕಾಲ್ಡ್ ಆಸ್ ಈ ವೀನಸ್ ಅನ್ನುವಂಥದ್ದು. ಓಕೆ, ಬಟ್ ಇಟ್ಸ್ ನಾಟ್ ಅ ಸ್ಟಾರ್ ಅಂಡ್ ಇಟ್ ರೊಟೇಟ್ಸ್ ಫ್ರಮ್ ಈಸ್ಟ್ ಟು ವೆಸ್ಟ್ ಅಂಡ್ ಹ್ಯಾವಿಂಗ್ ನೋ ಸ್ಯಾಟಲೈಟ್ಸ್. ಇದಕ್ಕೆ ಸ್ಯಾಟಲೈಟ್ ಇಲ್ಲ. ಹಾಗೆ ಇದು ಹೇಗೆ ರೊಟೇಟ್ ಆಗುತ್ತೆ ಅಂತಂದ್ರೆ ಈಸ್ಟ್ ಇಂದ ವೆಸ್ಟಿಗೆ ರೊಟೇಟ್ ಆಗುತ್ತೆ ಆನ್ ಇಟ್ಸ್ ಮೂನ್. ಈಗ ಮೂರನೇದಕ್ಕೆ ಬರೋದಾದ್ರೆ ದ ಥರ್ಡ್ ಒನ್ ಈಸ್ ದ ಅರ್ತ್ ಅಂಡ್ ಪೃಥ್ವಿ ಅಂತ ಕನ್ನಡದಲ್ಲಿ ಏನ್ ಹೇಳ್ತೀವಿ, ನಾವು ಇರುವಂತಹ ಜಾಗ. ಇಟ್ ಇಸ್ ದ ಓನ್ಲಿ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್ ವೇರ್ ಲೈಫ್ ಎಕ್ಸಿಸ್ಟ್ ಅನ್ನುವಂಥದ್ದು. ದಿಸ್ ಈಸ್ ಬಿಕಾಸ್ ಆಫ್, ಯಾಕೆ ನಾವು ಈ ಅರ್ಥದಲ್ಲಿ ಇದ್ದೀವಿ, ಬಿಕಾಸ್ ನಾವು ಉಳಿಯೋದಕ್ಕೆ ಕಾರಣ ಅಥವಾ ನಾವು ಜೀವಿಸೋದಕ್ಕೆ ಕಾರಣ ನಮಗೆ ಬೇಕಾಗಿರುವಂತಹ ಗಾಳಿ, ಏರ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ನೀರಾಗಿರ್ಬೋದು, ಎಲ್ಲವೂ ಕೂಡ ನಮಗೆ ಈ ಅರ್ತ್ ನಲ್ಲಿ ಸಿಗ್ತಾ ಇದೆ ಅನ್ನುವಂಥದ್ದು. ಮತ್ತು ವಿ ಹ್ಯಾವ್ ಅ ಎನ್ವೈರನ್ಮೆಂಟ್. ಸೊ ನಮಗೆ ಎನ್ವೈರನ್ಮೆಂಟ್ ಕಂಡೀಷನ್, ನಮಗೆ ಜೀವಿಸೋದಕ್ಕೆ ಬೇಕಾಗಿರುವಂತಹ ಎನ್ವೈರನ್ಮೆಂಟ್ ನಮಗೆ ಸಿಗ್ತಾ ಇದೆ ಅನ್ನುವಂಥದ್ದು. ಓಕೆ, ಸೊ ಹ್ಯಾವಿಂಗ್ ಅ ರೈಟ್ ಟೆಂಪರೇಚರ್ ಆಗಿರ್ಬೋದು, ರೇಂಜ್ ಆಗಿರ್ಬೋದು, ಪ್ರೆಸೆನ್ಸ್ ಆಫ್ ವಾಟರ್ ಆಗಿರ್ಬೋದು, ಸೂಟೇಬಲ್ ಅಟ್ಮಾಸ್ಫಿಯರ್ ಆಗಿರ್ಬೋದು, ಬ್ಲಾಂಕೆಟ್ ಆಫ್ ಓಝನ್ ಬಗ್ಗೆ ನಿಮ್ಗೆ ಗೊತ್ತಿದೆ. ಸೊ ಯು ವಿ ರೇಡಿಯೇಷನ್ ತಡೆಯೋದಕ್ಕೆ, ಅಲ್ಟ್ರಾವೈಲೆಟ್ ರೇಡಿಯೇಷನ್ ತಡೆಯೋದಕ್ಕೆ ಇರುವಂಥದ್ದು. ಸೊ ಹಾಗಾಗಿ ಸೊ ಈ ತರ ಎಲ್ಲವೂ ಕೂಡ ನಮ್ಮ ಅರ್ತ್ ಅಲ್ಲಿ ಇರೋದ್ರಿಂದ ನಮ್ಮಲ್ಲಿ ಅರ್ತ್ ನಲ್ಲಿ ಮಾತ್ರ ಲೈಫ್ ಎಕ್ಸಿಸ್ಟ್ ಆಗುತ್ತೆ ಇರುವಂಥದ್ದು. ಓಕೆ, ನೆಕ್ಸ್ಟ್, ಅರ್ತ್ ಅಪಿಯರ್ಸ್ blue green in color from the space due to the reflection of light from water and land mass on its surface. So earth appears from blue green in color from the space. Space ಇಂದ ನೋಡಿದಾಗ ಯಾವ ತರ ಕಾಣಿಸುತ್ತೆ ಅಂತಂದ್ರೆ ಬ್ಲೂ ಗ್ರೀನ್ ಕಲರ್ ಅಲ್ಲಿ ನಮಗೆ ಕಾಣಿಸುತ್ತೆ ಅನ್ನುವಂಥದ್ದು. ನೆಕ್ಸ್ಟ್, ಅರ್ತ್ ಹ್ಯಾಸ್ ಒನ್ ನ್ಯಾಚುರಲ್ ಸ್ಯಾಟಲೈಟ್. ಅದು ನಿಮ್ಗೆ ಈಗಾಗಲೇ ಗೊತ್ತಿದೆ, ದಟ್ ಈಸ್ ಕಾಲ್ಡ್ ಆಸ್ ಮೂನ್ ಅನ್ನುವಂಥದ್ದು. ದ ಅರ್ತ್ ಇಸ್ ದ ಡೆನ್ಸೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್. ಅದು ಕೂಡ ನಿಮ್ಗೆ ಗೊತ್ತಿದೆ. ಸೊ ಅರ್ತ್ ಇಸ್ ಆನ್ oblate spheroid. See, it's not in a circular shape. So ಅದೊಂದು ತಿಳ್ಕೊಳ್ಳಿ, ಇಟ್ಸ್ ನಾಟ್ ಇನ್ ಅ ಸರ್ಕ್ಯುಲರ್ ಶೇಪ್. ವಿಲ್ ಕಾಲ್ ದಟ್ ಇಸ್ ಇನ್ ಅ ಸ್ಪೆರಿಕಲ್ ಶೇಪ್ ಅಂತಲೂ ನಾವು ಹೇಳೋಕ್ಕಾಗಲ್ಲ. ಸ್ಪೆರಿಕಲ್ ಶೇಪ್ ಅಲ್ಲಿ ಅಂತಂದ್ರೆ ಎಕ್ಸಾಕ್ಟ್ಲಿ ರೌಂಡ್ ಆಗಿಲ್ಲ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್, ದಿಸ್ ಆರ್ ದ ಫ್ಯೂ ಪಾಯಿಂಟ್ಸ್ ಬೇಸ್ಡ್ ಆನ್ ಅರ್ತ್. ಸೊ ಕೆಲವೊಂದು ಪಾಯಿಂಟ್ಸ್ಗಳು ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಬೇಸ್ಡ್ ಆನ್ ಅರ್ತ್, ಸೊ ಅಲ್ಟ್ರಾವೈಲೆಟ್ ರೇಡಿಯೇಷನ್ ತಡೆಯುವಂಥದ್ದು ಓಝೋನ್. ಅಂಡ್ ನೆಕ್ಸ್ಟ್, ಮೂನ್ ಬಗ್ಗೆ ಹೇಳೋದಾದ್ರೆ ದ ಮೂನ್ ಇಸ್ ದ ಅರ್ತ್ಸ್ ಓನ್ಲಿ ನ್ಯಾಚುರಲ್ ಸ್ಯಾಟಲೈಟ್ ಅಂಡ್ ಫಾರ್ಮಡ್ 4.6 ಬಿಲಿಯನ್ ಇಯರ್ಸ್ ಎಗೋ. ಯಾವಾಗ ಫಾರ್ಮ್ ಆಯ್ತು ಅಂತಂದ್ರೆ 4.6 ಬಿಲಿಯನ್ ಇಯರ್ಸ್ ಎಗೋ ನಮಗೆ ಫಾರ್ಮ್ ಆಗಿರೋದು. ಸಮ್ 30 to 50 ಮಿಲಿಯನ್ years after the formation of the solar system. Solar system form ಆಗಿ 30 to 50 ಮಿಲಿಯನ್ ಇಯರ್ಸ್ ಆದ್ಮೇಲೆ ನಮಗೆ ಮೂನ್ ಅನ್ನುವಂಥದ್ದು ಫಾರ್ಮೇಶನ್ ಆಗಿದೆ ಅನ್ನುವಂಥದ್ದು. ಓಕೆ, ವಿ ಸಿ ವೇರಿಯಸ್ ಶೇಪ್ಸ್ ಆಫ್ ದ ಬ್ರೈಟ್ ಪಾರ್ಟ್ ಆಫ್ ದ ಮೂನ್ ಆಸ್ ಸೀನ್ ಡ್ಯೂರಿಂಗ್ a month are called as phases of moon. So phases of moon ನಿಮಗೆ ಬಗ್ಗೆ ಗೊತ್ತಿದೆ. ಸೊ ಒಂದು ಫುಲ್ ಮೂನ್ ಆಗಿರ್ಬೋದು, ಇನ್ನೊಂದು ನ್ಯೂ ಮೂನ್ ಡೇ ಆಗಿರ್ಬೋದು. ಬಿಕಾಸ್ ಎವ್ರಿ 15 days ನಿಮಗೆ ಮತ್ತು ಎವ್ರಿ 15 days ನಿಮಗೆ ಫೇಸಸ್ ಆಫ್ ಮೂನ್ ನಿಮಗೆ ಕಾಣಸಿಗುತ್ತೆ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್, ಮೂನ್ ಸರ್ಫೇಸ್ ಇಸ್ ಡಸ್ಟಿ. ಸೊ ಇದು ಒಂದು ತಿಳ್ಕೊಳ್ಳಿ. ಸಿ, ಮೂನ್ ಸರ್ಫೇಸ್ ಅಲ್ಲಿ ಇರುವಂತದ್ರಲ್ಲಿ ನಿಮಗೆ ಮೂನ್ ಒಳಗಡೆ ಹೇಗಿದೆ ಅಂತಂದ್ರೆ ಇಟ್ಸ್ ಅ ಡಸ್ಟಿ ಅಂಡ್ ಇಟ್ ಹ್ಯಾಸ್ ನೋ ಅಟ್ಮಾಸ್ಫಿಯರ್. ನಮಗೆ ಅದ್ರಲ್ಲಿ ಅಟ್ಮಾಸ್ಫಿಯರ್ ಕೂಡ ಇರಲ್ಲ ಅನ್ನುವಂಥದ್ದು. ಇನ್ನ ನೆಕ್ಸ್ಟ್ ಪ್ಲಾನೆಟ್ಗೆ ಬರೋದಾದ್ರೆ ಇಟ್ಸ್ ಮಾರ್ಸ್, ಮಂಗಳ ಅಂತ ನಾವು ಏನ್ ಹೇಳ್ತೀವಿ. ಮಾರ್ಸ್ ಇಸ್ ದ 4th ಪ್ಲಾನೆಟ್ ಫ್ರಮ್ ದ ಸನ್ ಅಂಡ್ ಇಟ್ಸ್ ದ ಸೆಕೆಂಡ್ ಸ್ಮಾಲೆಸ್ಟ್ ಪ್ಲಾನೆಟ್ ಅನ್ನುವಂಥದ್ದು. ಮಾರ್ಸ್ ಅನ್ನುವಂಥದ್ದನ್ನು ನಾವು 4th ಪ್ಲಾನೆಟ್ ಅಂತ ನಮಗೆ ಈಗಾಗಲೇ ಗೊತ್ತಿದೆ. ಬಟ್ ನಾವು ಮೇಜರ್ ಆಗಿ ತಿಳ್ಕೊಬೇಕಾಗಿರೋದು ಇಟ್ಸ್ ಅ ಸ್ಮಾಲೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್. ಸೊ ಸ್ಮಾಲೆಸ್ಟ್ ಪ್ಲಾನೆಟ್ ವಿಲ್ ಬಿ ಮಾರ್ಸ್ ಅನ್ನುವಂಥದ್ದು. ಮಾರ್ಸ್ ಹ್ಯಾಸ್ ಲಾರ್ಜೆಸ್ಟ್ ಡಸ್ಟ್ ಸ್ಟ್ರೋಮ್ಸ್ ಇನ್ ದ ಸೋಲಾರ್ ಸಿಸ್ಟಮ್. ಮಾರ್ಸ್ನ ಒಳಗೆ ತುಂಬಾ ಲಾರ್ಜೆಸ್ಟ್ ಡಸ್ಟ್ ಸ್ಟ್ರೋಮ್ಸ್ ಇದೆ ಎನ್ನುವಂಥದ್ದು. ಅಂಡ್ ಮಾರ್ಸ್ ಇಸ್ ಅ ರಾಕಿ ಬಾಡಿ ಬಟ್ ಅಬೌಟ್ ಹಾಫ್ ದ ಸೈಜ್ ಆಫ್ ದ ಅರ್ತ್. ಸೊ ಯಾವ ತರ ಇದೆ ಅಂತಂತಂದ್ರೆ ಮಾರ್ಸ್ನ ಒಳಗೆ ಆಲ್ಮೋಸ್ಟ್ ಆಲ್ ಬಾಡಿ ಎಲ್ಲವೂ ಕೂಡ ರಾಕ್ ಶೇಪ್ ಅಲ್ಲಿ ಇದೆ.
ವಿತ್ ಹಾಫ್ ದ ಸೈಜ್ ಆಫ್ ದ ಅರ್ತ್. ಯಾವ ತರ ಸೈಜ್ ಇದೆ ಅಂದ್ರೆ ಅರ್ತ್ ನ ಸೈಜ್ದು ಅರ್ಧದಷ್ಟು ಇರುವಂತದ್ದು ಮಾರ್ಸ್ ಅನ್ನುವಂಥದ್ದು. ಓಕೆ, ಅಂಡ್ ಆಲ್ಸೋ Mars appears slightly reddish, so it is called as red planet. Now, this is important. ಸ್ವಲ್ಪ ರೆಡ್ಡಿಶ್ ಕಾಣೋದ್ರಿಂದ ನಾವು ಇದನ್ನ ರೆಡ್ ಪ್ಲಾನೆಟ್ ಅಂತ ನಾವು ಕರಿತೀವಿ ಅನ್ನುವಂಥದ್ದು. ನೆಕ್ಸ್ಟ್ ಬಂದ್ರೆ ಜುಪಿಟರ್. ಜುಪಿಟರ್ ಅನ್ನುವಂಥದ್ದು ನೆಕ್ಸ್ಟ್ ನಮ್ಮ ಪ್ಲಾನೆಟ್ ಲಿಸ್ಟ್ ನಲ್ಲಿ ಬರುವಂತದ್ದು. ದ ಪ್ಲಾನೆಟ್ ಜುಪಿಟರ್ ಇಸ್ ದ 5th planet from the sun and is 2.5 times more massive than all the other planets in the solar system combined. ಎಲ್ಲಾ ಬೇರೆ ಸೋಲಾರ್ ಸಿಸ್ಟಮ್ ಅಲ್ಲಿರುವ ಎಲ್ಲಾ ಪ್ಲಾನೆಟ್ಸ್ ಗಳನ್ನ ನಾವು ಕಂಬೈನ್ ಮಾಡಿ 2.5 times ಮೋರ್ ಜಾಸ್ತಿ ಮಾಸ್ ಇರುವ ಪ್ಲಾನೆಟ್ ಅಂತ ತಗೊಂಡ್ರೆ, ಎಲ್ಲಾ ಮಾಸ್ ಗಳನ್ನು ಎಲ್ಲಾ ಪ್ಲಾನೆಟ್ಸ್ ಗಳನ್ನು ನಾವು ಕಂಬೈನ್ ಮಾಡಿ ಏನ್ ಮಾಸ್ ತಗೊಳ್ತೀವಿ ಅದಕ್ಕಿಂತ 2.5 times ಮೋರ್ ಮಾಸ್ ಇರುವಂತಹ ಪ್ಲಾನೆಟ್ ಜುಪಿಟರ್ ಅನ್ನುವಂಥದ್ದು. ಅಂಡ್ ಇಟ್ ಇಸ್ ಮೇಡ್ primarily of gases, therefore it is known as gas giant. ಒಳಗೆ ತುಂಬಾ ಗ್ಯಾಸಿಯಸ್ ಇರೋದ್ರಿಂದ it is called as gas giant ಅನ್ನುವಂಥದ್ದು. ಅಂಡ್ ಇಟ್ ಇಸ್ ದ ಲಾರ್ಜೆಸ್ಟ್ ಪ್ಲಾನೆಟ್ ಆಫ್ ದ ಸೋಲಾರ್ ಸಿಸ್ಟಮ್. ಬಿಕಾಸ್ ಈಗಾಗಲೇ ಗೊತ್ತಾಗಿದೆ ಯಾಕೆ ಲಾರ್ಜೆಸ್ಟ್ ಪ್ಲಾನೆಟ್ ಅಂತ ಹೇಳ್ತೀವಿ ಅಂತಂದ್ರೆ ಜುಪಿಟರ್ನ ನಾವು ಎಷ್ಟು ಎಲ್ಲಾ ಸೋಲಾರ್ ಸಿಸ್ಟಮ್ ಅಲ್ಲಿರೋ ಬೇರೆ ಎಲ್ಲ ಪ್ಲಾನೆಟ್ಸ್ ಕಂಬೈನ್ ಮಾಡಿ ಅದರ ಮಾಸ್ ಕಂಪೇರ್ ಮಾಡಿದ್ರೆ ಅದಕ್ಕಿಂತ 2.5 times ಮೋರ್ ಜಾಸ್ತಿ ಇರುವಂತದ್ದಾಗಿರೋದ್ರಿಂದ ಇಟ್ ಶುಡ್ ಬಿ ಅ ಲಾರ್ಜೆಸ್ಟ್ ಪ್ಲಾನೆಟ್ ಅನ್ನುವಂಥದ್ದು. ಓಕೆ, ಸೊ ಯಾವ ತರ ಎಷ್ಟು ಜೋಡಿಸಬಹುದು ನಮ್ಮ ಅರ್ತ್ಗೆ ಕಂಪೇರ್ ಮಾಡ್ಕೊಂಡ್ರೆ ಜುಪಿಟರ್ ಎಷ್ಟು ದೊಡ್ಡದು ಅಂತಂದ್ರೆ ಅಬೌಟ್ 1300 ಅರ್ತ್ ಕ್ಯಾನ್ ಬಿ ಪ್ಲೇಸ್ ಇನ್ಸೈಡ್ ದ ಜುಪಿಟರ್. ಎಷ್ಟು ದೊಡ್ಡದು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಒಳಗೆ ಜುಪಿಟರ್ ನ ಒಳಗೆ 1300 ಅರ್ತ್ ನ ಒಳಗೆ ಫಿಕ್ಸ್ ಮಾಡಿದಾಗ ನಮ್ಗೆ ಸಿಗುವಂತದ್ದು ಒಂದು ಜುಪಿಟರ್ ಅನ್ನೋದು. ಓಕೆ, ಅಂಡ್ ಮಾಸ್ ಆಫ್ ದ ಜುಪಿಟರ್ ಇಸ್ ಅಬೌಟ್ 318 times that of ಅರ್ತ್. ಸೊ ಅರ್ತ್ಗಿಂತ 318 times ಜಾಸ್ತಿ ಇದೆ ಅನ್ನುವಂಥದ್ದು. Okay, it has a large number of satellites amongst which 4 are visible from the telescope easily. It has ತುಂಬಾ ಸ್ಯಾಟಲೈಟ್ಸ್ ಇದೆ, ಅದರಲ್ಲಿ ನಮಗೆ ಕಣ್ಣು ಕಾಣಿಸುವಂಥದ್ದು 4 ಅನ್ನುವಂಥದ್ದು. ಅಂಡ್ ಇಟ್ ಹ್ಯಾಸ್ ಅ ಫೇಂಟ್ ರಿಂಗ್ ಅರೌಂಡ್ ಇಟ್. ಅದನ್ನ ಸುತ್ತ ನಮಗೆ ಒಂದು ರಿಂಗ್ ಇರುತ್ತೆ. ನೆಕ್ಸ್ಟ್ ಸ್ಯಾಟರ್ನ್. Saturn is the second largest planet. So first largest planet is Jupiter and second largest planet is Saturn. And it is also best known for its fabulous ring system. See, ಇಲ್ಲೂ ಕೂಡ ರಿಂಗ್ ಸಿಸ್ಟಮ್ ಅಂತ ಇದೆ, ಬಟ್ ಇಟ್ಸ್ ಅ ಫೇಂಟ್ ರಿಂಗ್ಸ್ ಅರೌಂಡ್ ಇಟ್. ಅಂದ್ರೆ ಫೇಂಟ್ ರಿಂಗ್ ಅದ್ರೊಳಗೆ ಅದ್ರ ಸುತ್ತ ಇರುತ್ತೆ ಅಂತ ಅನ್ನೋದು. ಬಟ್ ನಮ್ಗೆ ನಿಜವಾಗ್ಲೂ ಆಕ್ಚುಲ್ ಆಗಿ ಎಲ್ಲಾ ಪ್ಲಾನೆಟ್ ಗಳಿಗೆ ಕಂಪೇರ್ ಮಾಡಿದ್ರೆ ನಿಜವಾಗ್ಲೂ ರಿಂಗ್ ಇರುವಂತಹ ಒಂದು ಸ್ಟ್ರಕ್ಚರ್ ಇರುವಂತಹ ಒಂದು ಪ್ಲಾನೆಟ್ ಅಂತಂದ್ರೆ ಇಟ್ಸ್ ಕಾಲ್ಡ್ ಆಸ್ ಸ್ಯಾಟರ್ನ್. ನೀವು ಎಲ್ಲ ಸೋಲಾರ್ ಸಿಸ್ಟಮ್ ನ ಬರಿಬೇಕಾದ್ರೆ ಶನಿ ಗ್ರಹವನ್ನ ಅಥವಾ ಸ್ಯಾಟರ್ನ್ ನ ಬರಿಬೇಕಾದ್ರೆ ಆ ಶನಿ ಗ್ರಹದ ಸುತ್ತ ಅಥವಾ ಸ್ಯಾಟರ್ನ್ ಸುತ್ತ ರಿಂಗ್ ಸಿಸ್ಟಮ್ ಇರೋದನ್ನ ನೀವು ಅಬ್ಸರ್ವ್ ಮಾಡಿರ್ತೀರ. ಸೊ ದೇರ್ಫೋರ್ ಫ್ಯಾಬುಲಸ್ ರಿಂಗ್ ಸಿಸ್ಟಮ್ ಈ ಒಂದು ಸ್ಯಾಟರ್ನ್ಗೆ ಇದೆ ಅನ್ನುವಂಥದ್ದು. ಸ್ಯಾಟರ್ನ್ ಇಸ್ ಅ ಗ್ಯಾಸ್ ಗೇಟ್. ಹೇಗೆ ನಾವು ಜುಪಿಟರ್ ನ ಗ್ಯಾಸ್ ಗೇಟ್ ಅಂತ ಕರಿತೀವಿ, ಅದೇ ತರ ಸ್ಯಾಟರ್ನ್ ಇಸ್ ಆಲ್ಸೋ ಗ್ಯಾಸ್ ಗೇಟ್. And it is composed of similar gases including hydrogen, helium and methane. So ಯಾವ್ದು ಇದೆ gaseous ಅಂತಂದ್ರೆ hydrogen, helium and methane ಇದೆ ಅನ್ನೋದು. Okay, Saturn is the flattest planet. Now this is important. Flattest planet is Saturn ಅನ್ನೋದು. Next, Saturn appears yellowish in color. It has a large number of satellites and some beautiful rings around it. So Saturn ಕೆಲವೊಂದ್ಸಲ yellowish color appears yellowish in color. Saturn is least dense among all the planets. ಸೊ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಲೀಸ್ಟ್ ಡೆನ್ಸ್ ಇರುವಂತದ್ದು ಯಾವ್ದ್ರಲ್ಲಿ ಅಂತಂದ್ರೆ ಸ್ಯಾಟರ್ನ್ ನ ಪ್ಲಾನೆಟ್ ಅಲ್ಲಿ. ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟು ದ ನೆಕ್ಸ್ಟ್ ಪ್ಲಾನೆಟ್ ಯುರೇನಿಯಸ್ ಅನ್ನುವಂಥದ್ದು. ಸೊ ಯುರೇನಿಯಸ್ ಬಗ್ಗೆ ನಾವು ಓದೋದಾದ್ರೆ with minimum atmospheric temperature of -224 degrees Celsius, Uranus is a nearly coldest planet in the solar system. ಸೊ ಅದರೊಳಗೆ ಟೆಂಪರೇಚರ್ ಎಷ್ಟಿರುತ್ತೆ ಅಂತಂದ್ರೆ -224 ಸೆಂಟಿಗ್ರೇಡ್ ಟೆಂಪರೇಚರ್ ಇರುತ್ತೆ, ಸೆಲ್ಸಿಯಸ್ ಟೆಂಪರೇಚರ್ ಇರುತ್ತೆ. ಹಾಗಾಗಿ ವಿಲ್ ಕಾಲ್ ದಿಸ್ ಆಸ್ ಕೋಲ್ಡೆಸ್ಟ್ ಪ್ಲಾನೆಟ್. ಓಕೆ, ದಸ್ ಇಟ್ ಇಸ್ ಆಫನ್ ರೆಫರ್ಡ್ ಟು ಆಸ್ ಅನ್ ಐಸ್ ಗೇಟ್. ಸೊ ಒಳಗೆ ಅಷ್ಟು -224 ಇತ್ತು ಅಂತಂದ್ರೆ ವಿ ನೀಡ್ ಟು ಕಾಲ್ ದಟ್ ಆಸ್ ಐಸ್ ಗೇಟ್ ಅನ್ನೋದು.
Uranus has an atmosphere which is mostly made up of hydrogen and helium. ಅದಕ್ಕೂ ಕೂಡ atmosphere ಇದೆ and which is made up of hydrogen and helium and small amount of methane. And Uranus has 13 known rings, and Uranus has 27 moons. How many moons are there? Moons means it's a satellites. So 27 satellites are there. And Uranus rotates from east to west, has highly tilted axis that its motion appears to roll on its sides. ಅಂದ್ರೆ Uranus rotates from east to west. East ಇಂದ west ಗೆ ನಮಗೆ rotate ಆಗುತ್ತೆ and ಎಷ್ಟು ಒಂದು ಸ್ವಲ್ಪ tilt ಆಗಿ ಆಕ್ಸಿಸ್ ಅಲ್ಲಿ ತನ್ನ ಆಕ್ಸಿಸ್ ಅಲ್ಲಿ ಅದು appears to roll ಆಗೋ ತರಹ ಕಾಣೋ ತರದಲ್ಲಿ ಅದು ಈಸ್ಟ್ ಇಂದ ವೆಸ್ಟ್ ಗೆ rotate ಆಗುತ್ತೆ. Next planet Neptune. Neptune is the 8th planet from the sun, making it the most distance from the solar system. See, ನಾನು ಒಂದು ಪಾಯಿಂಟ್ ಹೇಳಿದೆ, why Pluto is not in the list of the planet, solar system ನ planet list ಅಲ್ಲಿ ಯಾಕಿಲ್ಲ ಅಂತಂದ್ರೆ, ನೆಪ್ಚೂನ್ ಎಷ್ಟು ದೂರದಲ್ಲಿ ಇದೆ ಅಂತಂದ್ರೆ, ನೆಪ್ಚೂನ್ is a most distance in the solar system, distant in the solar system ಅಂತೆ. ಹಾಗಾದ್ರೆ ಪ್ಲೂಟೋ ಆ ನೆಪ್ಚೂನ್ ಗಿಂತ ಇನ್ನೂ ತುಂಬಾ ದೂರದಲ್ಲಿ ಇದೆ. ಸೊ therefore for that reason ನಾವು ಪ್ಲೂಟೋನ ಪ್ಲಾನೆಟ್ ಲಿಸ್ಟಿನಿಂದ ನಾವು ತೆಗೆದು ಹಾಕಿದೀವಿ ಅನ್ನೋದು ಅಷ್ಟೇ. ಓಕೆ, ನಾವು ಕಮಿಂಗ್ ಬ್ಯಾಕ್ ಟು ದ ನೆಪ್ಚೂನ್ ಬಗ್ಗೆ ಓದೋದಾದ್ರೆ, ಸೊ ಇಟ್ ಹ್ಯಾಸ್ Neptune has a very thin collection of 6 rings. So ಹಾಗೆ ಇದರ ಜೊತೆಲಿ ನಮಗೆ 14 moons or 14 satellites will be there ಅನ್ನೋದು. ಓಕೆ, ಇಷ್ಟು ನಿಮಗೆ ಪ್ಲಾನೆಟ್ಸ್ ಬಗ್ಗೆ 8 ಪ್ಲಾನೆಟ್ಸ್ ನ ಬಗ್ಗೆ ನಾವು ಮಾತಾಡಿದ್ದು, ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳ ಬಗ್ಗೆ ನಾವು ಮಾತಾಡಿದ್ದೇವೆ. ಅಂಡ್ ಮೋರ್ ಓವರ್ ಇದ್ರದ್ದು PDF ಬೇಕು ಅಂತಂದ್ರೆ ಐ ಕ್ಯಾನ್ ಶೇರ್ ಇಟ್ ಇನ್ ದ ಡಿಸ್ಕ್ರಿಪ್ಷನ್. ಯು ಕ್ಯಾನ್ ಗೋ ಅಂಡ್ ಯು ಕ್ಯಾನ್ ಡೌನ್ಲೋಡ್ ದ PDF ಅನ್ನೋದು. Okay, next ನಾವು ಮಾತಾಡುವಂಥದ್ದು asteroids. I said no, so there are not only the planets, not only the stars ಏನಿದೆ, ಸನ್ ಇದ್ದಾನೆ, ಪ್ಲಸ್ ನಮ್ಮಲ್ಲಿ ಸ್ಟಾರ್ಸ್ ಇದ್ದಾರೆ, ಪ್ಲಾನೆಟ್ ಇದ್ದಾರೆ, ಅದರ ಜೊತೆಗೆ ಸ್ಯಾಟಲೈಟ್ಸ್ ಇದೆ, ಅದರ ಜೊತೆಗೆ ಸೆಲೆಸ್ಟಿಯಲ್ಸ್ ಬಾಡೀಸ್ ಕೂಡ ಏನಿದೆ, ಅದರಲ್ಲಿ ಕೆಲವೊಂದು ಬಗ್ಗೆ ನಾವು ಮಾತಾಡೋದಾದ್ರೆ asteroids. These are all small celestial bodies found in the gap between the orbits of Mars and Jupiter. Mars ಮತ್ತೆ ಜುಪಿಟರ್ ಸನ್ ಸುತ್ತ ಏನ್ ಸುತ್ತುತ್ತಾ ಇರ್ಬೇಕಾದ್ರೆ ಸುತ್ತುತ್ತಲ್ಲ, ಆ ಸುತ್ತುವಂತಹ ಆರ್ಬಿಟ್ ನ ಆ ಮಧ್ಯದಲ್ಲಿ ನಮಗೆ ಈ ಕೆಲವೊಂದು ಸೆಲೆಸ್ಟಿಯಲ್ ಬಾಡೀಸ್ಗಳು ಕಾಣಸಿಗುತ್ತೆ. ಅದನ್ನೇ ನಾವು ಆಸ್ಟ್ರಾಯ್ಡ್ಸ್ ಅಂತ ಕರಿತೀವಿ. ಓಕೆ, they are rich in precious metals and other metals as well as water. ಇದು ಕನ್ಸಿಸ್ಟ್ ಆಗಿರುವಂತದ್ದು ಮೆಟಲ್ಸ್, ಅದರ್ ಮೆಟಲ್ಸ್ as well as water ಕನ್ಸಿಸ್ಟ್ ಆಗಿರುತ್ತೆ. ಓಕೆ, asteroids are solid and rocky and irregular bodies. ಬಾಡಿ ಎಕ್ಸಾಕ್ಟ್ ಆಗಿ ಇರಲ್ಲ ಅದಕ್ಕೆ ಶೇಪ್, ಬಟ್ ಇಟ್ಸ್ ಅ ಸಾಲಿಡ್ ರಾಕಿ ರಾಕ್ ಬಾಡೀಸ್ ಅನ್ನೋದು ನಾವು ಹೇಳ್ತೀವಿ. ಓಕೆ, asteroids also referred as a minor planets or planetoids. Next, comets. Now this is very important, comets, because the celestial bodies, ಯಾಕೆಂದ್ರೆ ಈ ಕಾಮೆಟ್ಸ್ ಗಳಿಗೆ ಅದರದೇ ಆದಂತಹ ಒಂದು ಸ್ಪೆಷಲ್ ಒಂದು ವಾಟ್ ವಿ ಕಾಲ್ ಸ್ಪೆಷಲ್ ಆದಂತಹ ಒಂದು ಗುಣ ಇದೆ. ಹಾಗಾಗಿ ಈ ಕಮೆಟ್ ಅನ್ನುವಂಥದ್ದು ಇಟ್ಸ್ ಇಂಪಾರ್ಟೆಂಟ್ ಆಸ್ ವೆಲ್ ಆಸ್ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್. ಆ ಸೆಲೆಸ್ಟಿಯಲ್ ಬಾಡೀಸ್ ರಿವಾಲ್ವಿಂಗ್ ಅರೌಂಡ್ ದ ಸನ್, ಸನ್ನ ಸುತ್ತ ತಿರ್ತಾ ಇರುತ್ತೆ, ಅಂಡ್ ಇಟ್ ಹ್ಯಾಸ್ ಅ ವೆರಿ ಲಾಂಗ್ ಎಲಿಪ್ಟಿಕಲ್ ಆರ್ಬಿಟ್ಸ್. ತುಂಬಾ ದೊಡ್ಡದಾದಂತಹ ಒಂದು ಎಲಿಪ್ಟಿಕಲ್ ಆರ್ಬಿಟ್ ಇರುತ್ತೆ. ಸಣ್ಣ ಸುತ್ತೋದಕ್ಕೆ ಏನು ಆರ್ಬಿಟ್ ಇರುತ್ತೆ ಎಲ್ಲ ಪ್ಲಾನೆಟ್ಸ್ಗಳಿಗೂ, ಅದೇ ತರ ಇದಕ್ಕೂ ಇದೆ, ಬಟ್ ಇಟ್ ಹ್ಯಾಸ್ ಅ ವೆರಿ ಲಾಂಗ್ ಎಲಿಪ್ಟಿಕಲ್ ಆರ್ಬಿಟ್ ಅಂಡ್ ಇಟ್ ಅಪಿಯರ್ಸ್ ಆಸ್ ಅ ಬ್ರೈಟ್ ಹೆಡ್ ವಿತ್ ಅ ಲಾಂಗ್ ಟೈಲ್. ಅಂದ್ರೆ ಹೇಗೆ ಕಾಣಿಸುತ್ತೆ ಅಂತಂದ್ರೆ, ಇಟ್ ಹ್ಯಾಸ್ ಅ ಬ್ರೈಟ್ ಹೆಡ್, ತುಂಬಾ ಬ್ರೈಟ್ ಆಗಿ ಕಾಣುವಂತ ಹೆಡ್ ವಿತ್ ಲಾಂಗ್ ಟೈಲ್, ಅಂದ್ರೆ ಅದಕ್ಕೊಂದು ಬಾಲ ಇರುತ್ತೆ ಅನ್ನುವಂಥದ್ದು. whose length increase as it approach the sun. ಸನ್ ಹತ್ರ ಹೋದಷ್ಟು ಆ ಟೇಲ್ ಏನಾಗುತ್ತೆ, ಅದು ಇನ್ಕ್ರೀಸ್ ಆಗುತ್ತೆ. ನಾನು ಹೇಳಿದ್ನಲ್ಲ ಕಾಮೆಟ್ಸ್ ಅಲ್ಲಿ ಸ್ವಲ್ಪ ಅದರದೇ ಆದ ಒಂದು ಗುಣ ಇದೆ ಅಂತ, ಇದೆ ಅದರ ಗುಣ. ಸಿ ಇಟ್ ಹ್ಯಾಸ್ ಅ ಬ್ರೈಟ್ ಹೆಡ್ ಮತ್ತೆ ಲಾಂಗ್ ಟೈಲ್ ಇದೆ. ಈ ಲಾಂಗ್ ಟೈಲ್ ಏನಾಗುತ್ತೆ, ಈ ಸನ್ ಸುತ್ತುವಾಗ ಆರ್ಬಿಟ್ ನಲ್ಲಿ ಸುತ್ತುವಾಗ ಅದು ಸಣ್ಣ ಹತ್ರ ಅಪ್ರೋಚ್ ಮಾಡೋ ಟೈಮಲ್ಲಿ ಆ ಟೇಲ್ದು ಮೊದಲೇ ಅದು ಇರುವಂತದ್ದು ಲಾಂಗ್ ಟೇಲ್, ಅದರ ಲೆಂತ್ ಏನಾಗುತ್ತೆ ಆ ಟೇಲ್ದು ಇನ್ಕ್ರೀಸ್ ಆಗುತ್ತೆ. ಇದೇ ಅದರ ಒಂದು ವಿಶೇಷತೆ ಇರುವಂಥದ್ದು. ಹಾಗಾಗಿ
ಅದಕ್ಕಾಗಿ ದಿಸ್ ಟೈಪ್ ಆಫ್ ಸೆಲೆಸ್ಟಿಯಲ್ ಬಾಡೀಸ್ ಆರ್ ಕಾಲ್ಡ್ ಆಸ್ ಕಮೆಟ್ಸ್ ಅಂತ ನಾವು ಕರಿತೀವಿ. ಓಕೆ.